ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ಮೊದಲೇ ಭಾಗದ ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಮಧ್ಯದ ಪ್ರಶ್ನೋತ್ತರಗಳು ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು. ಮೊದಲೇ ಪ್ರಶ್ನೆ, ನಡಿಗೆ ಮತ್ತು ಪರಾವರ್ತಿತ ಪ್ರಕ್ರಿಯೆ ಇವುಗಳ ನಡುವಿನ ವ್ಯತ್ಯಾಸವೇನು? ನಡಿಗೆ ಒಂದು ಐಚ್ಛಿಕ ಕ್ರಿಯೆಯಾಗಿದ್ದು ನಮ್ಮ ಆಲೋಚನೆಗೆ ಒಳಪಟ್ಟು ಕಾರ್ಯನಿರ್ವಹಿಸುವುದು. ಪರಾವರ್ತಿತ ಪ್ರಕ್ರಿಯೆಯು ಆಲೋಚನೆಗಿಂತ ಮುಂಚೆ ತಾನಾಗಿ ಉಂಟಾಗುವ ತಕ್ಷಣ ಪ್ರಕ್ರಿಯೆಯಾಗಿದೆ. ಇದು ನಮ್ಮ ಆಲೋಚನೆಗೆ ಬರದೆ ನಡೆಯುವ ಪ್ರಕ್ರಿಯೆ. ಉದಾಹರಣೆ, ಬೆಂಕಿ ಜ್ವಾಲೆಯನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವುದು ಒಂದು ಪರಾವರ್ತಿತ ಕ್ರಿಯೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 2, ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ? ಒಂದು ನರಕೋಶದ ಆಕ್ಸಾನ್ ತುದಿಗೂ ಮತ್ತೊಂದು ನರಕೋಶದ ಡೆಂಡ್ರೈಟ್ ತುದಿಗೂ ನಡುವೆ ಇರುವ ಸಣ್ಣ ಅವಕಾಶವನ್ನು ಸಂಸರ್ಗ ಅಂತ ಕರಿತೇವೆ. ಆಕ್ಸಾನ್ ತುದಿಯು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಮೂಲಕ ವಿದ್ಯುತ್ ಆವೇಗಗಳು ಸಂಸರ್ಗವನ್ನು ದಾಟಿ ಮುಂದಿನ ನರಕೋಶ ಡೆಂಡ್ರೈಟ್ಗಳಿಗೆ ವರ್ಗಾವಣೆಯಾಗುವಂತೆ ಮಾಡುವುದು. ಹೀಗೆ ಅನೇಕ ನರಕೋಶಗಳ ಮೂಲಕ ಆವೇಗಗಳು ಅಂತಿಮವಾಗಿ ಸ್ನಾಯುಗಳಿಗೆ ಅಥವಾ ಗ್ರಂಥಿಗಳಿಗೆ ವಿಸ್ತರಿಸುವುದು. ಪ್ರಶ್ನೆ 3, ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಅನುಮಸ್ತಿಷ್ಕ. ಹಿಮ್ಮೆದುಳಿನ ಅನುಮಸ್ತಿಷ್ಕ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡುವುದು. ಪ್ರಶ್ನೆ 4, ನಾವು ಒಂದು ಅಗರಬತ್ತಿಯ ವಾಸನೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ? ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸುವುದು. ಅಗರಬತ್ತಿಯಿಂದ ಬರುವ ವಾಸನೆಯ ಕಣಗಳನ್ನು ಮೂಗಿನಲ್ಲಿರುವ ಗ್ರಂಥಿಗಳು ಗ್ರಹಿಸಿ ನರವಿದ್ಯುದಾವೇಗಗಳ ಮೂಲಕ ಮುಮ್ಮೆದುಳಿಗೆ ಕಳುಹಿಸುವುದು. ಮುಮ್ಮೆದುಳು ಮೊದಲು ಗ್ರಹಿಸಿದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಪುನಃ ಬಂದ ಸಂದೇಶವನ್ನು ಹೋಲಿಸುವುದರೊಂದಿಗೆ ನಾವು ಅಗರಬತ್ತಿಯ ವಾಸನೆಯನ್ನು ಕಂಡುಹಿಡಿಯುತ್ತೇವೆ. ಪ್ರಶ್ನೆ 5, ಪರಾವರ್ತಿತ ಪ್ರಕ್ರಿಯೆಯಲ್ಲಿ ಮೆದುಳಿನ ಪಾತ್ರವೇನು? ಆಲೋಚನೆಗಿಂತ ಮುಂಚೆ ತಾನಾಗಿ ಉಂಟಾಗುವ ತಕ್ಷಣದ ಪ್ರಕ್ರಿಯೆಯನ್ನು ಪರಾವರ್ತಿತ ಪ್ರಕ್ರಿಯೆ ಎನ್ನುವರು. ಉದಾಹರಣೆಗೆ, ಬೆಂಕಿ ಜ್ವಾಲೆಯನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವುದು. ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ಆವೇಗಗಳು ಗ್ರಾಹಕಗಳಿಂದ ಜ್ಞಾನವಾಹಿ ನರಕೋಶಗಳ ಮೂಲಕ ಮೆದುಳು ಬಳ್ಳಿಯನ್ನು ತಲುಪುವುದು. ಮೆದುಳು ಬಳ್ಳಿಯಿಂದ ಮೆದುಳನ್ನು ತಲುಪಲು ಮೊದಲೇ ಪರಾವರ್ತಿತ ಚಾಪವು ಕ್ರಿಯಾವಾಹಿ ನರಕೋಶಗಳ ಮೂಲಕ ಕಾರ್ಯನಿರ್ವಾಹದಿಂದ ಕ್ರಿಯೆ ನಡೆಸುವುದು. ಆದ್ದರಿಂದ ಪರಾವರ್ತಿತ ಪ್ರಕ್ರಿಯೆಯಲ್ಲಿ ಮೆದುಳು ಭಾಗವಹಿಸುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ, ಸಸ್ಯ ಹಾರ್ಮೋನುಗಳು ಎಂದರೇನು? ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾಗುವ ವಿಶೇಷ ರಾಸಾಯನಿಕಗಳನ್ನು ಸಸ್ಯ ಹಾರ್ಮೋನುಗಳು ಎನ್ನುವರು. ಪ್ರಶ್ನೆ 2, ಮುಟ್ಟಿದರೆ ಮುನಿ ಎಂಬ ಸಸ್ಯದ ಎಲೆಗಳ ಚಲನೆಯು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಗಿಂತ ಹೇಗೆ ಭಿನ್ನವಾಗಿದೆ? ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಚಲನೆಯು ಸ್ಪರ್ಶದಿಂದ ಉಂಟಾಗುವುದು. ಇದರಲ್ಲಿ ಸಸ್ಯಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ಚಲನೆಗೆ ಸಹಕರಿಸುತ್ತದೆ. ಬೆಳವಣಿಗೆ ಉಂಟಾಗುವುದಿಲ್ಲ. ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆಯಲ್ಲಿ ಆಕ್ಸಿನ್ ಹಾರ್ಮೋನ್ ಪ್ರಮುಖ ಪಾತ್ರ ವಹಿಸುತ್ತದೆ. ಜೀವಕೋಶಗಳು ಉದ್ದಾಗುವ ಮೂಲಕ ಚಲನೆ ಉಂಟಾಗುವುದು. ಚಲನೆಯಲ್ಲಿ ಬೆಳವಣಿಗೆ ಉಂಟಾಗುವುದು. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳಿಗೆ ಒಂದು ಉದಾಹರಣೆ ಕೊಡಿ. ಆಕ್ಸಿನ್ ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್. ಇನ್ನು 4ನೇ ಪ್ರಶ್ನೆ, ಒಂದು ಆಧಾರದ ಸುತ್ತ ಬಳ್ಳಿಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ಬಟಾಣಿ ಗಿಡದಂತಹ ಸಸ್ಯಗಳ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮತೆ ಹೊಂದಿರುತ್ತವೆ. ಸೈಟೋಕೈನಿನ್ ಹಾರ್ಮೋನುಗಳು ಸ್ರವಿಸುವಿಕೆಯಿಂದ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಆಧಾರದ ಸಂಪರ್ಕಕ್ಕೆ ಬಂದಾಗ ವೇಗವಾಗಿ ಬೆಳೆಯುವುದು. ಬಳ್ಳಿಕುಡಿಯು ಆಧಾರದ ವೃತ್ತಾಕಾರದ ಬೆಳೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆ 5, ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ. ಜಲಾನುವರ್ತನೆ ಚಲನೆಯನ್ನು ತೋರಿಸುವ ಒಂದು ಪ್ರಯೋಗ. ಬೇಕಾದ ಸಾಮಗ್ರಿಗಳು: ಆರೋಗ್ಯವಂತ ಸಸ್ಯ, ದೊಡ್ಡ ಗಾಜಿನ ಪೆಟ್ಟಿಗೆ, ರಂಧ್ರಗಳಲ್ಲಿರುವ ಮಡಿಕೆ, ನೀರು. ಇದು ಪಠ್ಯಪುಸ್ತಕದಲ್ಲಿರುವಂತಹ ಚಿತ್ರವನ್ನು ಬರೆದು ವಿವರಣೆಯನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ಉಂಟಾಗುತ್ತದೆ?
ನಿರ್ನಾಳ ಗ್ರಂಥಿಗಳಿಂದ ಉತ್ಪತ್ತಿಯಾಗುವ ರಾಸಾಯನಿಕಗಳು ಹಾರ್ಮೋನುಗಳು ಎನ್ನುವರು. ಇವು ರಕ್ತದ ಮೂಲಕ ಗುರಿ ಅಂಗಗಳನ್ನು ತಲುಪಿ ಅವುಗಳ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಕೇವಲ ನರವ್ಯೂಹದ ವ್ಯವಸ್ಥೆಯಲ್ಲದೆ ಹಾರ್ಮೋನುಗಳು ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾಗಿವೆ. ಪ್ರಶ್ನೆ 2, ಅಯೋಡಿನ್ಯುಕ್ತ ಉಪ್ಪಿನ ಬಳಕೆಯನ್ನು ಏಕೆ ಶಿಫಾರಸು ಮಾಡಲಾಗುವುದು? ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಯಾಗಲು ಅಯೋಡಿನ್ ಅವಶ್ಯಕ. ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆಯಾದಾಗ ಥೈರಾಕ್ಸಿನ್ ಉತ್ಪತ್ತಿಯಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಕುತ್ತಿಗೆಯ ಭಾಗವು ಊದಿಕೊಂಡು ಗಳಗಂಡ ರೋಗ ಉಂಟಾಗುವುದು. ಇದನ್ನು ತಡೆಗಟ್ಟಲು ಅಯೋಡಿನ್ಯುಕ್ತ ಉಪ್ಪಿನ ಬಳಕೆಯನ್ನು ಶಿಫಾರಸು ಮಾಡಲಾಗುತ್ತದೆ. ಪ್ರಶ್ನೆ 3, ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ? ಮೂತ್ರಜನಕಾಂಗದ ಮೇಲಿರುವ ಟೋಪಿಯಂತಹ ಗ್ರಂಥಿಗಳಾದ ಅಡ್ರಿನಲ್ ಗ್ರಂಥಿಗಳಿಂದ ಅಡ್ರಿನಲ್ ಹಾರ್ಮೋನ್ ಸ್ರವಿಸುವುದು. ತುರ್ತು ಪರಿಸ್ಥಿತಿಯಲ್ಲಿ ಅಡ್ರಿನಲ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಸಹಕರಿಸುತ್ತದೆ. ಭಯದ ಸನ್ನಿವೇಶದಲ್ಲಿ ಹೋರಾಡಲು ಅಥವಾ ಓಡಿಹೋಗಲು ಪ್ರಯತ್ನಿಸಬೇಕು. ಇಂತಹ ಸಂದರ್ಭಗಳಲ್ಲಿ ಸಂಕೀರ್ಣ ಚಟುವಟಿಕೆಯನ್ನು ನಡೆಸಲು ದೇಹವನ್ನು ಸಮರ್ಥವಾಗಿ ಬಳಸಲು ಸನ್ನದ್ಧಗೊಳಿಸಬೇಕಾಗುತ್ತದೆ. ಅಡ್ರಿನಲಿನ್ ಹಾರ್ಮೋನ್ ಹೃದಯದ ಬಡಿತವನ್ನು ಹೆಚ್ಚಿಸುವುದು, ಉಸಿರಾಟದ ವೇಗವು ಹೆಚ್ಚುವುದು. ಇದರಿಂದ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಭರಿತ ರಕ್ತ ಸರಬರಾಜು ಆಗುವುದು. 4ನೇ ಪ್ರಶ್ನೆ, ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣವೇನು? ಇನ್ಸುಲಿನ್ ಉತ್ಪಾದನೆ ಅತ್ಯಂತ ಕಡಿಮೆ ಆದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಮೂತ್ರದ ಮೂಲಕ ವಿಸರ್ಜನೆಗೊಳ್ಳುತ್ತದೆ. ಈ ಪರಿಸ್ಥಿತಿಯನ್ನು ಡಯಾಬಿಟಿಸ್ ಮೆಲಿಟಸ್ ಅಥವಾ ಸಕ್ಕರೆ ಕಾಯಿಲೆ ಅನ್ನುವರು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಅದನ್ನು ನಿಯಂತ್ರಿಸಲು ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವುದು. ಇನ್ನು ಅಭ್ಯಾಸ ಪ್ರಶ್ನೆಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್? ಸೈಟೋಕೈನಿನ್ ಒಂದು ಸಸ್ಯ ಹಾರ್ಮೋನ್ ಆಗಿದೆ. 2 ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ? ಸಂಸರ್ಗ. ಮೆದುಳಿನ ಪ್ರಮುಖ ಕಾರ್ಯ ಮೇಲಿನ ಎಲ್ಲವೂ, ಅಂದರೆ ಆಲೋಚನೆ, ಹೃದಯ ಬಡಿತ, ದೇಹದ ಸಮತೋಲನ ಮೇಲಿನ ಎಲ್ಲವೂ. ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು? ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳನ್ನು ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ? ಒಂದು ನರಕೋಶದ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಮತ್ತು ಅದರ ಕಾರ್ಯವನ್ನು ವಿವರಿಸಿ. ನರಕೋಶ, ನ್ಯೂರಾನ್ ಎರಡೂ ಒಂದೇ. ನರಕೋಶ ಅಂತ ಕರಿತೇವೆ ಅಥವಾ ನ್ಯೂರಾನ್ ಅಂತ ಕರಿತೇವೆ. ಅದರ ರಚನೆ ಮತ್ತು ಕಾರ್ಯವನ್ನು ಬರಿಬೇಕು. ಇದು ನೋಡಿ ನರಕೋಶದ ಚಿತ್ರ ಅಥವಾ ನ್ಯೂರಾನ್ ಅಂತ ಕರಿತೀವಿ. ಇಲ್ಲಿರೋದು ಡೆಂಡ್ರೈಟ್, ಆಮೇಲೆ ಕೋಶಕಾಯ, ನಡುಕಿರೋದು ಕೋಶಕೇಂದ್ರ, ಕೋಶಕೇಂದ್ರದಿಂದ ಆಕ್ಸಾನ್, ನಡುವ ಸಂಸರ್ಗ, ಆಮೇಲೆ ಇದು ನರತುದಿ. ಈ ರೀತಿ ಚಿತ್ರವನ್ನು ತೆಗೆದು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇವುಗಳ ಕಾರ್ಯಗಳನ್ನು ನೋಡಿ. ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನ್ಯೂರಾನ್ ಅಂತ ಕರಿತೀವಿ ಅಥವಾ ನರಕೋಶ ಅಂತ ಕರಿತೀವಿ. ನ್ಯೂರಾನ್ನಲ್ಲಿ ಕೋಶಕೇಂದ್ರವನ್ನು ಹೊಂದಿರುವ ಕೋಶಕಾಯ ಅಥವಾ ಸೈಟಾನ್ ಇದೆ. ಕೋಶಕಾಯದಿಂದ ಹೊರಚಾಚಿರುವ ಚಿಕ್ಕ ರಚನೆಗಳಿಗೆ ಡೆಂಡ್ರೈಟ್ ಎನ್ನುವರು. ಇದರಲ್ಲಿರುವ ನೀಳವಾದ ಶಾಖೆಗೆ ಆಕ್ಸಾನ್ ಎನ್ನುವರು. ಆಕ್ಸಾನ್ ತನ್ನ ತುದಿಯಲ್ಲಿ ಹೊಂದಿರುವ ಶಾಖೆಗಳಿಗೆ ಟಿಲೋಡೆಂಡ್ರೈಟ್ ಎನ್ನುವರು. ಆಕ್ಸಾನ್ ಸುತ್ತ ಇರುವ ಕೊಬ್ಬಿನ ಪದರಕ್ಕೆ ಮಯೋಲಿನ್ ಹೊದಿಕೆ ಎನ್ನುವರು. ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನ ಹೇಗೆ ಉಂಟಾಗುತ್ತದೆ? ಸೂರ್ಯನ ಬೆಳಕಿನ ಕಡೆಗೆ ಸಸ್ಯದ ಕಾಂಡವು ಬೆಳವಣಿಗೆ ಹೊಂದುವುದನ್ನು ದ್ವಿತೀಯ ಅನುವರ್ತನೆ ಚಲನೆ ಎನ್ನುವರು. ಆಕ್ಸಿನ್ ಹಾರ್ಮೋನ್ ಸಸ್ಯದ ಕಾಂಡದ ತುದಿಯಲ್ಲಿ ಉತ್ಪತ್ತಿಯಾಗುತ್ತದೆ. ಇದು ಬೆಳಕನ್ನು ಗ್ರಹಿಸಲು ಸಹಕರಿಸುವುದು. ಯಾವ ಕಡೆಯಿಂದ ಸಸ್ಯದ ಮೇಲೆ ಬೆಳಕು ಪಹರಿಸುವುದೋ ಅದರ ವಿರುದ್ಧ ದಿಕ್ಕಿನಲ್ಲಿ ಆಕ್ಸಾನ್ ಉತ್ಪತ್ತಿ ಹೆಚ್ಚಾಗುತ್ತದೆ. ಇದು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಕರಿಸುವುದರಿಂದ ಬೆಳಕಿನ ಕಡೆಗೆ ಸಸ್ಯಗಳು ಬೆಳೆಯುವುದು. ಪ್ರಶ್ನೆ 7, ಮೆದುಳು ಬಳ್ಳಿಯ ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳ ರವಾನೆಗೆ ಅಡ್ಡಿ ಉಂಟಾಗುತ್ತದೆ? ಮೆದುಳು ಬಳ್ಳಿಯು ಗಾಯಗೊಂಡ ಸಂದರ್ಭದಲ್ಲಿ ಪರಾವರ್ತಿತ ಪ್ರಕ್ರಿಯೆಯ ಸಂಬಂಧಿತ ಸಂಕೇತಗಳ ರವಾನೆಗೆ ಪ್ರಮುಖ ಅಡ್ಡಿ ಉಂಟಾಗುತ್ತದೆ. ಪ್ರಶ್ನೆ 8, ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ? ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಯಾವುದೇ ನರ ಅಂಗಾಂಶಗಳಿಲ್ಲ. ಆದರೂ ಸಸ್ಯಗಳಲ್ಲಿ ಬೆಳವಣಿಗೆ, ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ವಿಶೇಷ ಕಾರಣವಾಗುವ ರಾಸಾಯನಿಕಗಳು ಸ್ರವಿಸುತ್ತದೆ. ಇದನ್ನು ಸಸ್ಯ ಹಾರ್ಮೋನುಗಳು ಎನ್ನುವರು. ಪ್ರಮುಖವಾಗಿ 5 ಸಸ್ಯ ಹಾರ್ಮೋನುಗಳಿವೆ. ಅವುಗಳೆಂದರೆ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕಿನಿನ್, ಅಬ್ಸಿಸಿಕ್ ಆಮ್ಲ ಮತ್ತು ಇಥಿಲೀನ್. ಆಕ್ಸಿನ್ ಹಾರ್ಮೋನ್ ಸಸ್ಯದ ಕಾಂಡದ ತುದಿಯಲ್ಲಿ ಉತ್ಪತ್ತಿಯಾಗುತ್ತದೆ. ಇದು ಬೆಳಕನ್ನು ಗ್ರಹಿಸಲು ಸಹಕರಿಸುತ್ತದೆ. ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಕರಿಸುವುದು. ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ ಹಾರ್ಮೋನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ.
ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳನ್ನು ಹೆಚ್ಚು ಸ್ರವಿಕೆ ಆಗುತ್ತದೆ. ಅಬ್ಸಿಸಿಕ್ ಆಮ್ಲ ಹಾರ್ಮೋನ್ ಸಸ್ಯಗಳ ಬೆಳವಣಿಗೆಗೆ ಕುಂಠಿತಗೊಳಿಸುತ್ತದೆ, ವಯಸ್ಸಾದ ಎಲೆಗಳ ಬಾಡುವಿಕೆಗೆ ಕಾರಣವಾಗುತ್ತದೆ. ಪ್ರಶ್ನೆ 9. ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆ ಅಗತ್ಯತೆ ಏನು? ಒಂದು ಜೀವಿಯು ತನ್ನ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳು ಮತ್ತು ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರತಿಕ್ರಿಯಿಸಬೇಕು. ಪ್ರತಿಕ್ರಿಯೆಯನ್ನು ನರವ್ಯೂಹ ಮತ್ತು ಸ್ನಾಯುಗಳೊಂದಿಗೆ ಸಂಕೀರ್ಣವಾದ ಸಹಕಾರದೊಂದಿಗೆ ವ್ಯಕ್ತಪಡಿಸಲು ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆ ಅವಶ್ಯಕವಾಗಿದೆ. ಪ್ರಶ್ನೆ 10. ಅನೈಚ್ಛಿಕ ಕ್ರಿಯೆಗಳು ಮತ್ತು ಪರಾವರ್ತಿತ ಕ್ರಿಯೆಗಳು ಪರಸ್ಪರ ಹೇಗೆ ಭಿನ್ನವಾಗಿವೆ? ಅನೈಚ್ಛಿಕ ಕ್ರಿಯೆಗಳು ನಮ್ಮ ಇಚ್ಛೆಗೆ ಒಳಪಡದೆ ಕಾರ್ಯನಿರ್ವಹಿಸುತ್ತವೆ. ಆದರೆ ಪರಾವರ್ತಿತ ಆಲೋಚನೆಗಿಂತ ಮುಂಚೆ ಅಪಾಯದ ಪರಿಸ್ಥಿತಿಯಲ್ಲಿ ತಾನಾಗಿ ಉಂಟಾಗುವ ತಕ್ಷಣ ಪ್ರಕ್ರಿಯೆಯನ್ನು ತೋರಿಸುತ್ತದೆ. ಜೀರ್ಣನಾಳದ ಸ್ನಾಯುಗಳು ಆಹಾರವನ್ನು ಸಾಗಿಸುವ ಕ್ರಿಯೆ. ಉದಾಹರಣೆಗೆ, ಬೆಂಕಿ ಜ್ವಾಲೆಯನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುವುದು. ಪ್ರಾಣಿಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕಾಗಿ ಇರುವ ನರ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನಗಳನ್ನು ಹೋಲಿಸಿ ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇನ್ನು ಕೊನೆಯದು 12ನೇ ಪ್ರಶ್ನೆ. ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಉಂಟಾಗುವ ಚಲನೆ ಮತ್ತು ನಮ್ಮ ಕಾಲುಗಳಲ್ಲಿನ ಚಲನೆ ನಡುವಿನ ವ್ಯತ್ಯಾಸವೇನು? ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಸ್ಪರ್ಶಿಸಿ ಮಾಹಿತಿಯನ್ನು ಕೋಶಗಳು ವಿದ್ಯುತ್ ರಾಸಾಯನಿಕ ವಿಧಾನ ಮೂಲಕ ಸಾಗಿಸುತ್ತವೆ. ಸಸ್ಯ ಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ಚಲನೆಗೆ ಸಹಕರಿಸುತ್ತದೆ. ನಮ್ಮ ಕಾಲುಗಳಲ್ಲಿನ ಚಲನೆಯು ಗ್ರಾಹಕ ಕೋಶಗಳಿಂದ ಮಾಹಿತಿಯು ರಾಸಾಯನಿಕ ಕ್ರಿಯೆಯ ಮೂಲಕ ಆವೇಗವನ್ನು ಉಂಟುಮಾಡುವುದು. ಈ ಆವೇಗವು ಅನೇಕ ನರಕೋಶಗಳ ಮೂಲಕ ಮೆದುಳನ್ನು ತಲುಪುವುದು. ಮೆದುಳಿನ ಸಂದೇಶಕ್ಕೆ ಅನುಗುಣವಾಗಿ ಕಾಲಿನ ಐಚ್ಛಿಕ ಸ್ನಾಯುಗಳು ಕಾರ್ಯನಿರ್ವಹಿಸುತ್ತವೆ. ಇದಿಷ್ಟು ವಿದ್ಯಾರ್ಥಿಗಳೇ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಮಧ್ಯದ ಮತ್ತು ಅಂತ್ಯದಲ್ಲಿರುವ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.